ಮಹನೀಯರಲ್ಲವೇ ಮಹನೀಯರಲ್ಲವೇ ಚಡ್ಡಿ ಚಡ್ಡಿ ಬೀಜ ಇದ್ದಾವೆ ಜೇಕದು. ಇದು ನಿನ್ನ ಮಗನ್ ಬರ್ತಡೆ ಅಲ್ವಾ? ನಿನ್ನ ಮಗನೇ ದೊಡ್ಡ ಶ್ರೀಮಂತ ಕೊಡಂಗಾರೆ ನೀನೇ ಅಂಡರ್ ಬೇವರ್ಸಿ ನನ್ನ ಮಗ. ಯಾಕೆ ಹೇಳು? ನಿನ್ನ ಬರ್ತಡೆಗೆ ಲೋಪ ನನ್ನ ಬಗ್ಗೆ ಬರೀ ಹಲ್ವಾ ಮಾಡಿಸಿದೀಯೇ. ಅವ್ನ ಬರ್ತಡೆ ನೋಡೋ ಎಷ್ಟು ದೊಡ್ಡದಾಗಿ ಆಚರಿಸ್ಕೊತವನೇ. ಮಟನ್ ನೋಡ್ದು, ಚಿಕನ್ ನೋಡ್ದು. ಥೂ ನೀನ ಅಣ್ಣ, ಏನಿದು? ಏನ್ ಕಲಿಸ್ತಿರೋದು? ಕಬಾಬಾ? ಕಬಾಬು ಕೆಂಪಿರ್ತದೆ, ಇದೆ ಹಸ್ರುಗದೆ. ಹಸ್ರು ಕಬಾಬ ಇದು? ಜೇಕೆ ಮೊಟ್ಟೆಗಳು ನೋಡಿ ಹೆಂಗಿದೆ. ಸಾಂಬಾರ್ ಕಬಾಬು ಕೊತ 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 ಉರಿತಾ ಇದೆ. ಬೋಟಿ ಗೊಚ್ಚು ತೋರಿಸ್ತಾ ಇದಾರೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಏನಿಲ್ಲ, ನಮ್ ಕಡೆ ಒಂದು 50 ಜನ ಬರ್ತಾ ಇದ್ರು. ಅದಕ್ಕೆ ಅಲ್ಲೇ ಕಳಿಸ್ಬಿಟ್ಟಿದ್ದೀನಿ. 10,000 ರೂಪಾಯಿ ಫೋನ್ ಪೇ ಮಾಡು. ಅವ್ರ ಜೊತೆ ಇನ್ನೊಂದು 10 ಜನ ಕರ್ಸಿ ಎಕ್ಸ್ಟ್ರಾ. ಹಾಯ್, ನಮಸ್ಕಾರ. ನಾನು ನಿಂಗರಾಜು ಮಂಡ್ಯ. ವೆಲ್ಕಮ್ ಬ್ಯಾಕ್ ಟು ರಿವರ್ ಆ್ಯಂಡ್ ಫೈರ್ ಕಿಚನ್. ಏನಪ್ಪ ಇವತ್ತು ಬರ್ತಡೇ ಗಿರ್ತಡೇ ಇದೆಲ್ಲ ತೋರಿಸ್ತಿದ್ದೀವಿ ಅಂತ ಕನ್ಫ್ಯೂಷನ್ ಆಗಿದ್ದೀರಾ ಅಲ್ವಾ? ಇವತ್ತು ನಮ್ಮ JK ಮಗನ ಬರ್ತಡೇ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ಅವನು, ಇನ್ಕಲ್ಲಿನ ಒಂದು ಚೌಟ್ರಿನಲ್ಲಿ. ಸೊ ಅದ್ರದ್ದು ಈ ಸೆಟಪ್ ಎಲ್ಲ. ಇವತ್ತು ಎಂಥ ಊಟ ಅಂತಂದರೆ ಒಳ್ಳೆ ಬಾಡೂಟ. 6 ಮರಿ ಹೊಡೆದು ಗುಡ್ಡೆ ಹಾಕ್ಬಿಟ್ಟಿದ್ದಾನೆ. ಒಳ್ಳೆ ನಾನ್ ವೆಜ್ಜು. ಅದ್ರದ್ದು ಮೇಕಿಂಗ್ ವಿಡಿಯೋ ಮಾಡೋಣ. ಏನೇನು ಹಾಕ್ತಾರೆ, ಏನೇನು ಮಸಾಲೆ, ಹೆಂಗೆ ಮಾಡ್ತಾರೆ. ಅದರಲ್ಲೂ ದೊಡ್ಡ ದೊಡ್ಡ ಭಟ್ರುಗಳು ಬಂದು ಈ ಕುಕ್ಕನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಹೆಂಗೆ ಮಾಡ್ತಾರೆ, ಏನೇನು ಕತೆ, ಹಾಗೆ ಸ್ವಲ್ಪ ತಲಾಟೆ JK ಜೊತೆ ಮಾತುಕತೆ ಇವತ್ತಿನ ಎಪಿಸೋಡ್ ಮಾಡೋಣ. ಕಮಾನ್. ಇಲ್ಲಿದ್ದಾರೆ ಬನ್ನಿ. ಓ ಅಣ್ಣ ಫುಲ್ಲು ಬ್ಯುಸಿ ಆಗ್ಬಿಟ್ಟಿದ್ದಾನೆ ಎಲ್ಲದ್ರಲ್ಲೂ. JK, ಇದು ನಿನ್ನ ಮಗನ ಬರ್ತಡೆ ಅಲ್ವಾ? ನಿನ್ನ ಮಗನೇ ದೊಡ್ಡ ಶ್ರೀಮಂತ ಕೊಡಂಗಾರೆ ನೀನೇ ಅಂಡರ್ ಬೇವರ್ಸಿ ನನ್ನ ಮಗ. ಯಾಕೆ ಹೇಳು? ನಿನ್ನ ಬರ್ತಡೆಗೆ ಲೋಪ ನನ್ನ ಬಗ್ಗೆ ಬರೀ ಹಲ್ವಾ ಮಾಡಿಸಿದೀಯೇ. ಅವ್ನ ಬರ್ತಡೆ ನೋಡೋ ಎಷ್ಟು ದೊಡ್ಡದಾಗಿ ಆಚರಿಸ್ಕೊತವನೇ. ಮಟನ್ ನೋಡ್ದು, ಚಿಕನ್ ನೋಡ್ದು. ಥೂ ನೀನ ಮಗ ಬಂದವನೇ ಅಂತ ಹೇಳು. ಅದು ನೀನು ಬಂದಿಲ್ಲ, ನಾನು ಬಂದಿರೋದಕ್ಕೆ ನಾಚಿಕೆ ಆಗಬೇಕು. ನಿನ್ನ ಮಗನ ಬರ್ತಡೆ ನೋಡಿ ಹೆಂಗೆ ಆಚರಿಸ್ಕೊತವನೆ. ಅಲ್ಲೆಲ್ಲ ಚೌಟ್ರಿ, ಇಲ್ಲಿ ನೋಡು, ಇಲ್ಲಿ ಚಿಕನ್ನು. ಫುಲ್ಲು ಅಣ್ಣ ಬ್ಯುಸಿ ಇದ್ದಾನೆ. ಇನ್ನು ಹಿಂಗೆ ಗೋಳೆಕ್ಕೊಬೇಕು. ಬನ್ನಿ, ಏನೇನು ಸ್ಪೆಷಲ್ಲು ನೋಡೋಣ. ಭಟ್ರು ಯಾರು ಇಲ್ಲಿ ಚೆನ್ನಾಗಿ ರುಬ್ಬುತ್ತಾ ಇದ್ದಾರೆ. ಮೊಟ್ಟೆ ಫುಲ್ಲು ಬೇಯಕ್ಕೆ ಇಟ್ಬಿಟ್ಟಿದ್ದಾರೆ. ಕೊತ ಕೊತ. ಇಲ್ಲಿ ನೋಡಿ, ಇಲ್ಲಿ ಬೋಟಿ ಬೇಯ್ತಾ ಇದೆ. ಇಲ್ಲಿನ ಮೇಯ್ನ್ ಶೆಫು ಇವರೇ. ಅಣ್ಣ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಬಿಳಿಗಿರಿ ನಾಯ್ಕ. ಬಿಳಿಗಿರಿ ನಾಯಕ. ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೀರಣ್ಣ? ಅಲ್ಲೇ 20 ವರ್ಷದಿಂದ. 20 ವರ್ಷದಿಂದ ಎಲ್ಲ ದೊಡ್ಡ ದೊಡ್ಡ ಅಡುಗೆ ಏನೇನು ಮಾಡ್ತಿದ್ದೀರಣ್ಣ? ಇವತ್ತಿನ ಸ್ಪೆಷಲ್ ನಮ್ಮ JK ಏನೇನು ಹೇಳವನೇ ಅವನು ಲೋಪರು. ಸ್ವಲ್ಪ ಹೇಳಿ. ಬೋಟಿ ಇಡ್ಲಿ, ಪಾಲಕ್ ಚಿಕನ್ ರೋಸ್ಟು, ಮಟನ್ ಸಾರು, ಇದು ವರ್ಕಿ ಸ್ವೀಟು, ಮತ್ತೆ ಸೌತೆಕಾಯಿ ಸಾಲಿಡ್ಡು, ಇಂಬೆಣ್ಣೆ ಸಾಲಿಡ್ಡು, ಮೊಸರು ಬಜ್ಜಿ. ಇದು ಎಷ್ಟು ಕೆಜಿ ಮರಿ ಅಂದ್ರೆ? ಈಗ ಒಟ್ಟು 125 ಮಟನ್ ಆಗಿದೆ. 125. ಚಿಕನ್ನು ಒಂದು 60 kg. 60 kg ಫುಲ್ ಹಂಗಾರೆ ಹಬ್ಬ ಇವತ್ತು. ಅಷ್ಟ ಈರುಳ್ಳಿ ಆಡಿಸಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಾಮೂಲಿ ಚಕ್ಕೆ ಲವಂಗ, ನಾಟಿ ಮಸಾಲೆ ಎಲ್ಲ. ನಾಟಿ ಮಸಾಲೆ, ಖಾರದ ಪುಡಿ, ಬ್ಯಾಡಿಗೆ ಪೌಡ್ರು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಎಲ್ಲ. ಮಾಮೂಲಿ ನಂದಿನಿ ತುಪ್ಪ ಜಾಸ್ತಿ. ಮಾಡ್ತಾ ಇರಿ. ಇನ್ನೊಂದಷ್ಟು ಮಾತಾಡ್ಕೊಂಡು ಆಮೇಲೆ ಬಂದು ಮಸಾಲೆ ಏನೇನು ಹಾಕ್ತೀರ ಹೋಗಿ ಬರ್ತೀವಿ ಓಡಿ. ಚಿಕನ್ ಅಣ್ಣ ಇದೆಲ್ಲ ಯಾಕೆ ನಮ್ಗೆ ತೋರಿಸಿ ಇವತ್ತಿನ ಇದ್ದೀರಾ ಅಂತ ಬೈಕ್ ತರ್ತಾರೆ. ಎಲ್ಲ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ಅಣ್ಣ, ನೀವು ಬರೀ ವೆಜಿಟೇರಿಯನಾ ಇಲ್ಲ ನಾನ್ ವೆಜ್ ಮಾಡ್ತೀರಾ? ಮತ್ತೆ ಬರೀ ಸೌದೆಕಾಯಿ ಮಾತ್ರ ಕಟ್ ಮಾಡ್ತಿದ್ದೀರಾ? ಎಲ್ಲ ಆಗೋಯ್ತಾ ಅಣ್ಣ? ಹಂಗ ನಾವೇ ಲೇಟಾಗಿ ಶೂಟ್ ಮಾಡ್ತಿದ್ದೀವಣ್ಣ. ಎಲ್ಲ ಆಗೋಗಿದೆಯಂತೆ. ಈಗ ಸೌದೆಕಾಯಿ ಮೇಯ್ನ್ ಪ್ರಿಪೇರ್. ಏನಣ್ಣ ಮಾಡ್ತೆ ಮಾಮೂಲಿ ಇದಕ್ಕ ತಟ್ಟೆಗ? ನಮ್ಮ ಓನರ್ ಕೇಳಿ ಹೇಳ್ತಾರೆ ಅವರು. ಅವರೇ ಅಣ್ಣ ಅಲ್ಲಿ ತೋರಿಸಿ, ಅಲ್ಲಿ ಓನರ್. ಬನ್ನಿ JK ದುಡ್ಡು ಎಣಿಸ್ತವನೆ. ಒಂದೆರಡು ನೋಟ್ ಈಸ್ಕೊಳ್ಳೋಣ. ಚಡ್ಡಿ ಬೀಜ ಇದ್ದಾವೆ JKದು.
ಬಾಸ್ ಬಂದರು ಅಂತಂದರೆ ಮುಗೀತು. JK ಅವ್ರ ಅಪ್ಪ ಅವರು ಹೊಡೆದಾಕ್ಬಿಡ್ತಾರೆ, ಸರಿ ಇಲ್ಲ. ಡೌ ಮಾಡ್ತಾವ ನನ್ನ ಮಗ ಹೋಗಿ ಅಲ್ಲಿ. ಬಿಗ್ ಬಾಸ್ ಬಂದಿದ್ದಕ್ಕೆ ಆಗಿದ್ದು, ಇಲ್ಲಾಂದ್ರೆ ಇವನ್ ಕೈಲೆಲ್ಲ ಇದ್ದಿದ್ದು. ಇನ್ನು ಬೇಜಾರು ಕುಳೆಗಳು ನಡೀತಾವೆ ಇಲ್ಲಿ, ಇರಿ ತೋರಿಸ್ತೀನಿ. ಅಣ್ಣ ಏನಿದು, ಹೆಂಗ್ ಕಲಿಸ್ತಿರೋದು? ಕಬಾಬು ಕೆಂಪಿರ್ತದೆ, ಇಲ್ಲಿ ಇದೆ ಹಸ್ರುಗದೆ, ಹಸ್ರು ಕಬಾಬ ಇದು. ಅಣ್ಣ ಏನಿದು? ಪಾಲಕ್ ಚಿಕನ್. ಮತ್ತೆ ಅವರು ಹಸ್ರು ಕಬಾಬು ಅಂದ್ರು. ಪಾಲಕ್ ಚಿಕನ್ ರೋಸ್ಟ್. ಓಕೆ, ಏನೇನು ಹಾಕಿದ್ದೀರಣ್ಣ? ಮಾಮೂಲಿ ಪಾಲಕ್ ಸೊಪ್ಪು, ಪುದೀನ ಎಷ್ಟು ಕೆಜಿ ಸಾರಿ, ಎಷ್ಟು ಕೆಜಿಗೆ ಇದು? ಇದು ಒಂದು 50 kgಗೆ. 50 kgಗೆ ಎಷ್ಟು ಇದು ಪಾಲಕ್ಕೆಲ್ಲ ಸೊಪ್ಪು ಹಾಕಿದೆ? ಪಾಲಕ್ ಸೊಪ್ಪು ಒಂದು 30 ಕಂತೆ, 30 ಕಂತೆ. ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಒಂದೊಂದು kg, kg. ಮತ್ತೆ ಇದು ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು ಅವೆಲ್ಲ ಒಂದೊಂದು 20 ಅದನ್ನೆಲ್ಲ ರುಬ್ಬಿಟ್ಟು ಹಾಕ್ಬೇಕು. ರುಬ್ಬಿಟ್ಟು ಹಾಕಿದ್ದು. ಬೇಬಿ ಗೋಡಂಬಿ 1.5 kg. ಬೇಬಿ ಗೋಡಂಬಿ. ಓಕೆ, ಇದಿಷ್ಟು ಅಂದ್ರೆ ಈಗ ಬ್ಲೆಂಡ್ ಆಗಕ್ಕೆ ಬಿಟ್ಟಿದ್ದೀರಾ? ಏನೋ ಜಕ್ಕೆ ಇಷ್ಟೊಂದೆಲ್ಲನೂ ಅಲ್ಲಿ ನೋಡಿದ್ರೆ 300 ರೂಪಾಯಿ 500 ರೂಪಾಯಿ ಹೆವಿ ಕಷ್ಟ ಅಲ್ಲೇನೋ ಇದೆಲ್ಲ ಜೀವನ ಬಹಳ ಕಷ್ಟ ಇದೆ. ಸೊ ಆ ಕಷ್ಟನ ಹೆಂಗೆ ಪರಿಹರಿಸ್ಕೋಬೇಕು ಅಂತಂದ್ರೆ ಮಟನ್ ಚಿಕನ್ ತಿಂದು ನೆಮ್ಮದಿಯಾಗಿ ನಿದ್ದೆ ಹೊಡೆದ್ಬಿಟ್ರೆ ಎಲ್ಲ ಪರಿಹಾರ. ಎಷ್ಟು ಸಲ ಮಾಡಿದೆ? ಎಲ್ಲ ತಾಯಿ ಚಾಮುಂಡೇಶ್ವರಿ ನೋಡ್ಕೊಂತಾರೆ. ಅಂದ್ರೆ ಮುಂದಿನ ವರ್ಷ ಜಾಸ್ತಿ ಕೊಡ್ತಾಳೆ ಅಂತ ತಾಯಿ ಕೊಡ್ತಾ ಇದ್ರೆ ಮಾಡ್ತಾ ಇರೋದು. ಇವ್ರ ಅಪ್ಪರೇ ಮೈ ಮೇಲೆ ಬಂದ್ರೆ ಈಗ ಅವ್ನು ಹೇಳೋದು ನೋಡ್ಬಿಟ್ಟು ಬೋಂಡಾಣ ಅಲ್ಲಿ ಬೋಂಡಾಣ ನೋಡೋರಲ್ಲ ಅವರೇ ಇವರಪ್ಪ. ಕಡಕ್ ಮ್ಯಾನ್. ನಮ್ಮ ಅಪ್ಪನ್ನ ಈ ತರ ಎಲ್ಲ ಪ್ರಮೋಟ್ ಮಾಡ್ತಾವನೆ. ಏನಾದ್ರು ನಮ್ಮಪ್ಪ ವಿಡಿಯೋ ನೋಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವನ್ ಇರಲ್ಲ, ಆ ವಿಡಿಯೋ ಜಾಗದಲ್ಲಿ ಇನ್ ಫೋಟೋ ಫ್ರೇಮ್ ಇರ್ತದೆ. ಯೋಚನೆ ಮಾಡು. ನಮ್ಮ ಅಪ್ಪನ್ನ ನನ್ಗಿಂತ ಚೆನ್ನಾಗಿ ಇಮಿಟೇಟ್ ಮಾಡ್ತಾವೆ ಇವನು. ಇಲ್ಲೇನೋ ಮಾಡ್ತಾವ್ರೆ ಅಣ್ಣ. ಇದು ಚರ್ಬಿ ಬಂದ್ಬಿಟ್ಟು ಸಾಂಬಾರು ಸ್ವಲ್ಪ ಹಾಕ್ತಾರೆ, ಬೋಟಿಗೆ ಹಾಕ್ತಾರೆ, ಅದು ಬೋಟಿಗೆ ಹಾಕ್ತಾರೆ. ಸಾಂಬಾರು ಗ್ರೇವಿಗೆ ಅದಕ್ಕೆ ಹಾಕ್ತಾರೆ, ಅದು ಬಿಡ್ತಲ್ಲ ಗ್ರೇವಿ ಜಿಡ್ಡು, ಅದನ್ನೇ ಟೇಸ್ಟು. ಸರ್, ಈಗ ಇದು ಒಂದು ಐಟಮ್ ಕಟ್ ಮಾಡ್ತಾ ಇದ್ದೀರಲ್ಲ, ಅದು ಏನು ಮತ್ತೆ ಯಾವ್ದಕ್ಕೆ ಹಾಕ್ತಾರೆ? ಇದು ಬೋಟಿ ಗೊಜ್ಜಿಗೆ ಹಾಕ್ತಾರೆ ಸರ್. ಬೋಟಿ ಗೊಜ್ಜಿಗೆ ಹಾಕ್ತಾರೆ, ಫೈನ್ ಆಗಿ ಬರುತ್ತೆ. ಬ್ರೆಡ್ ಅಂತ ಇದು ಎದೆ ನೋವಿಗೆಲ್ಲ ಒಳ್ಳೇದು ತಿಂದರೆ. ಲಾಕಿ ಅಂತಾರಲ್ಲ, ಲಾಕಿ ಅಂತಾರಲ್ಲ ಅದೇ. ನಮ್ಮನೆದು ನಂಗೆ ನಾವೆಲ್ಲ ನೋಡ್ಕೋಬೇಕು. Okay. ನೋಡ್ಕೋಬೇಕು. ನಿಮ್ಮನೇದು ಅಂತ ತುಂಬಾ ನೀವು ಎದೆಗೆ ತಗೊಂಡು ನೀವು ಮಾಡೋದಾದ್ರೆ ಈಗ ಮಟನ್ ಒಂದು 60,000, ಚಿಕನ್ಗೊಂದು 25,000, ಬೋಟಿ ಎಕ್ಸ್ಟ್ರಾ ಅದೊಂದು 15,000, ಚೌಟ್ರಿ ಬಾಡಿಗೆ ಒಂದು 30,000, ಭಟ್ರಿಗೊಂದು 30,000, ಆಮೇಲೆ 2 ದಿನದ್ದು ಪೆಟ್ರೋಲು ಡೀಸೆಲ್ ಓಡಾಟದ ಖರ್ಚು ಒಂದು 5-6 ಸಾವಿರ. ನೋಡು, ನಿಮ್ಮ ಕೈಯಲ್ಲಿ ಏನು ಪ್ರೀತಿ ಪಟ್ಟು ಕೊಡ್ಬೋದು ಕೊಡು. ಗದೆತಾಗ ಬತ್ತಿ ಅಲ್ವಾ? ಮಿಸ್ಟರ್ ಅನಿಲ್ ಅಂತ ನಮ್ಮ ಮೈಸೂರು ಇಲ್ವಾಲ್ದ ಹತ್ರ ಇರೋ ಬೋರೆ ಆನಂದೂರವರು. ಇವತ್ತು ನಮ್ಮ ಗುಂಗ್ರಾಲ್ ಛತ್ರದಲ್ಲಿ ಅಂಗಡಿ ಇದೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕಂಪ್ಲೀಟ್ ಮಟನ್ ಸಪ್ಲೈ ಮಾಡಿದ್ದು ಇವರೇ. ಅದ್ರ ಜೊತೆ 2 ಓತಗಳನ್ನ ನಾನು ಸಾಕಿದೆ ಹಳ್ಳಿಲಿ. ಚೆನ್ನಾಗಾಗಿದೆ, ಒಳ್ಳೆ ಟೇಸ್ಟ್ ಹೆಂಗಿದೆ ಅಂತ ನೋಡಬೇಕು. ಮಟನ್ ಮಾತ್ರ ರೆಡ್ ಮಟನ್ ಸಖತ್ತಾಗಿತ್ತು. ಏನಿಲ್ಲ, ನಮ್ಮ ಕಡೆ ಒಂದು 50 ಜನ ಬರ್ತಾಯಿದ್ರು, ಅದಕ್ಕೆ ಕಳಿಸ್ಬೇಡ, ಕಳಿಸ್ಬಿಟ್ಟಿದ್ದೀನಿ. ಕಳಿಸ್ಬಿಟ್ಟಿದ್ದೆ. 10,000 ರೂಪಾಯಿ ಫೋನ್ ಪೇ ಮಾಡು. ಅವ್ರ ಜೊತೆ ಇನ್ನೊಂದು 10 ಜನಕ್ಕೆ ಕರ್ಸೆ ಎಕ್ಸ್ಟ್ರಾ. 10,000 ರೂಪಾಯಿ ಸಾಕಾ? ಸಾಕು 50 ಜನಕ್ಕೆ 10,000 ಸಾಕು. ಅದೇ ಅಲ್ಲಿ ಗದೆ ತಾವು. ಉಪ್ಪು ಖಾರ ಬಿತ್ತು ಅಂದ್ರೆ ಮುಗೀತ. ಮಸಾಲೆ ಮಸಾಲೆ ಮಸಾಲೆ. ಕೇಕ್ ತಗೋಬರಕ್ಕೆ ಬಂದಿದ್ದೀವಿ. ಕೇಕ್ ಎಸ್. ಬರಲ್ವಾ ಕನ್ನಡ? ಇಂಗ್ಲೀಷ್ ಬರಲ್ವಾ? ಅದು ಕೇಕ್ ಅನ್ನೋದು ಇಂಗ್ಲೀಷ್, ಇದು ಕನ್ನಡನ? ಯಾರು ಹೇಳಿದ್ದು? ಕನ್ನಡದಲ್ಲಿ ಬೇಕಾದ್ರೆ ಹೇಳ್ಬೋದು ನೀನು ಅದನ್ನು. ಕೇಕು ಸರಿಯಾಗಿ ಮಾತಾಡಲ್ಲ. ಮಾರ್ತಿ ನಿಮ್ಮ ಗಿಡ ಎಲ್ಲ ಬೆಳೆದ್ಬಿಟ್ಟದೆ ಕಾಂಗ್ರೆಸ್. ಒರಿಜಿನಲ್ ರೋಸ್ ಅಲ್ವಾ ಇದೆಲ್ಲ? ಹುಲ್ಲು ರೋಸು ಬಿಟ್ರೇನೆಲ್ಲ ಈಟಬಲ್ಲ. ಈ ನನ್ನ ಮಗ ಅವಾಗ್ಲೇ ಬಿಲ್ ಕೊಟ್ಟಿದ್ದೀನಿ, ಏನು ದುಡ್ಡೇ ಕೊಡೋಂಗಿಲ್ಲ ಅಂತಂದ.
ನಮ್ಗೆ ಇದೊಂದು ಕೊಡಿಸ್ಲಾ ಅಂತಂದರೆ ಕೊಡ್ಸಿಕ್ಕಿಲ್ಲ ಅಂತವನೇ. 3 kg ಕೇಕ್ನೇ ಆರ್ಡ್ರ್ ಮಾಡಿದ್ದೀನಿ. 3 kg 2 kg ನೀನು ಒಬ್ಬನೇ ತಿನ್ಕೋ, ಏನು ಬೇಜಾರಿಲ್ಲ. ಅಣ್ಣ ನನಗೆ ಇದೇ ಬೇಕು ಅಂತಿಲ್ಲ. ಕೈಯಿಂದ ಕಿತ್ಕೋತಿಯಲ್ಲ ತಿನ್ನ ಐಟಮ್ಮ. ಕೈ ಹಾಕಿ ಕಿತ್ಕೊಂತೀನಿ ಎತ್ಕೊಂತೀನಿ ಕೇಕ್ನ ಅಂತ ಹೇಳ್ತಾ ಇದ್ದೀನಿ. ನೀನು ಅದ್ರಲ್ಲಿ ನಡಿ, ಆಚೆಗೆ ನಡಿ. ನೀನು ನಾನು ಕೇಕ್ ತಗೋಬತ್ತೀನಿ. ಈಗ ಇಂಗ್ರೀಡಿಯೆಂಟ್ನ ಶೂಟ್ ಮಾಡೋಕ್ಕಾಗಲಿಲ್ಲ ನಾವು. ಸೊ ಆಗಿದೆ ಈಗ ಆಲ್ರೆಡಿ ಅಡುಗೆ. ಅದನ್ನೊಂದ್ಸಲ ನೋಡೋಣ ಬನ್ನಿ ಹೆಂಗೆ ಆಗಿದೆ ಅಂತ. ಮೊಟ್ಟೆ ಫುಲ್ಲು ಉಂಡುಂಡೆ ಹಾಕಿ JK ಮೊಟ್ಟೆಗಳು ನೋಡಿ ಹೆಂಗಿದೆ. ಸರ್ವಿಸ್ ಸಾಂಬಾರು ಕಬಾಬು ಕೊತ 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 ಉರಿತಾ ಇದೆ. ಬೋಟಿ ಗೊಚ್ಚು ತೋರಿಸ್ತಾ ಇದಾರೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಆಚೆ ಇಡ್ಲಿ ಬೇಯ್ತಾ ಇದೆ. ಯಾರಿಗಿಡ್ಲಿ ಓ ಚಾಮುಂಡೇಶ್ವರಿ ದೇವಿಗೆ ನೈವೇದ್ಯವನ್ನು ಇಟ್ಟು ಚಾಮುಂಡೇಶ್ವರಿ ದೇವಿಯ ಹಬ್ಬದ ಅಂಗವಾಗಿ ಎಲ್ಲರಿಗೂ ಖಾರದ ಊಟವನ್ನು ಉಣಬಡಿಸುತ್ತಿರುವ ಗಂಡ ಹೆಂಡತಿಗೆ ಬೋಂಡ ಅಣ್ಣನ ಫ್ಯಾಮಿಲಿಯ ಕಿರಿಯ ಸದಸ್ಯರಾದಂತಹ ಚಾಮಯ್ಯ ಮೇಷ್ಟ್ರು ಊರಿಗೆ ಮುಂಚೆ ಕೇಕ್ ಕಟಿಂಗ್ ಮಾಡಿಲ್ಲ, ಆಗಲೇ ಬಾರ್ಸಕ್ಕೆ ನಿಂತವನೆ. ಎಂಥ ನೋಡೋಣ. ಅಂದರೆ ನನಗೆ ಭಟ್ರು ಶೆಫ್ ಮೇಲೆ ನಂಬಿಕೆ ಇದೆ, ಆಯಿತಾ. ಆದರೆ ನೀನು ಅಣ್ಣ ಒಂಚೂರು ಕಮ್ಮಿ ಅಂತ ಅಂದ್ಬಿಟ್ಟು ನಾನೇ ಬಡಿಸೋದು ಇವತ್ತು. ನೋಡಿ, ನಾನೇ ಬಡಿಸೋದಿ ನನ್ನ ಮಗನಿಗೆ. ಟೇಸ್ಟ್ ನೋಡೋಣ. ನನ್ನ ಸರ್ವೆಂಟ್ ನೋಡಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾನೆ. ಯಾಕೇಳಿ ರಿವ್ಯೂ ಚೆನ್ನಾಗಿ ಕೊಡಲ್ಲ ಅಂತ. ನನ್ನ ಸರ್ವೆಂಟ್ ಇದೊಂದು ಪೀಸು, ಏನಿದು ಏನಂದ್ರಿ ಅಣ್ಣ? ವರ್ಕಿ ಮಿಠ ಟೇಸ್ಟ್ ನೋಡಿಸ್ತಾ ಇದ್ದೀನಪ್ಪ. ಹೆಂಗಿದ್ದಪ್ಪ? ಚೆನ್ನಾಗಿದೆ. ಎಲ್ಲಿ ಭಟ್ರೆ ನಿಮ್ಗೆ ಯಾಕೆ ಹೇಳ್ತೀನಿ, ಹೋಗಲೇ. ನಿಜವಾಗ್ಲೂ ಚೆನ್ನಾಗಿದೆ. ಸುಮ್ಮನೆ ಹೇಳ್ತಾರಲ್ರಿ ಗಂಡಸ್ರ ಕೈ ಅಡಿಗೆ ಅದ್ಭುತ ಅಂತ. ಗಂಡಸರು ಕೈ ಅಡಿಗೆ ಹೆಂಗಿದೆ ಅಂತ ನಮ್ಮ ನಿಂಗರಾಜ್ ಹೇಳಿದ್ಮೇಲೆ ಒಂದು ಹಾಡು ಹೇಳ್ಬೇಕು ಅನ್ನಿಸ್ತೈತಿ. ಭೀಮಸೇ ನನ್ನ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ. ಸರ್, ನಾನಿನ್ನೂ ಟೇಸ್ಟ್ ನೋಡಿಲ್ಲ, ಬಟ್ ಆಲ್ರೆಡಿ ಈಗ ಒಂದು ತಿಂಗಳಿಂದಲೇ ನಮ್ಮ ಭಾವ ಅವ್ರ ಮನೇಲಿ ಅಡುಗೆ ಮಾಡಿದ್ವಿ, ಸಕ್ಕತ್ತಾಗಿತ್ತು. ಈಗಲೂ ಕೂಡ ಚೆನ್ನಾಗಿದೆ ಅಂತ ನಮ್ಗೆ ಗೊತ್ತು. ನಮ್ಮ ನಿಂಗ ಚೆನ್ನಾಗಿ ಬಡಿತಾ ಇದ್ದಾನೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕೆಳಗಡೆ ನಂಬರ್ ಹಾಕಿರ್ತೀವಿ, ಜಡ್ದು ಬಿಡಿ ಕಣ್ಣಾಗೆ. ಈಗ ನಾವು ಕೇಕ್ ಕಟಿಂಗ್ ಟೈಮ್ ಆಯ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ.